ರೀ, ಖುಷಿ ಆಯ್ತಾ ಇಲ್ಲಿ ಕರ್ಕೊಂಡ್ ಬಂದಿದ್ಕೆ ಅಥವಾ ಬೇಜಾರಾಯ್ತಾ? ಖುಷಿನೂ ಇಲ್ಲ ಬೇಜಾರು ಇಲ್ಲ. ಏನೋ ಒಂಥರ ಮನ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಯಿತು ಕವಿತಾ. ಈ ಗಾಳಿ, ಈ ಬಿಸಿಲು, ಈ ವಾತಾವರಣ ನೋಡ್ತಾ ಇದ್ರೆ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಯಿತು. ಕರ್ಕೊಂಬಂದಿದ್ದು ಒಂಥರ ಒಳ್ಳೇದೇ ಆಯಿತು. ಆದರೂ ಯಾರಾದರೂ ನೋಡಿದ್ರೆ ಆಡ್ಕೊತಾರೇನೋ ನನ್ನ ಕಾಲು ಕುಂಟಾಗಿದೆ ಅಂತ ಬೇಜಾರಾಗುತ್ತೆ. ಏನು ಮಾಡೋದು ಹೇಳು. ಅಯ್ಯೋ ರೀ, ಕಾಲು ಇವತ್ತು ನಿಮ್ಗೆ ಆಕ್ಸಿಡೆಂಟ್ ಆಗಿ ಈ ತರ ಬಟ್ಟೆ ಹಿಡ್ಕೊಂಡು ವೀಲ್ ಚೇರ್ನಾಗ ಓಡಾಡ್ಬೋದು. ನಾಳೆ ದಿವಸ ನೀವು ಇದೇ ತರ ದಿನ ಬಂದ್ರೆ ನಿಮ್ಮ ಮನ್ಸಿಗೂ ಸಮಾಧಾನ ಸಿಗುತ್ತೆ, ನಿಮ್ಮ ಮೈಗೂ ಒಳ್ಳೇದಾಗುತ್ತೆ. ಅದಕ್ಕೆ ಬೇಗ ಹುಷಾರಾಗ್ತೀರಾ, ನೀವು ಕಾಲುನು ಸರಿಯಾಗುತ್ತೆ. ಯಾರೋ ಏನೋ ಆಡ್ಕೊಂತಾರೆ ಅಂತೇಳಿ ನೀವ್ ಯಾಕ್ರಿ ಚಿಂತೆ ಮಾಡ್ತೀರಾ? ಮನೆಗೆ ಇದ್ರೆ ನಿಮ್ಮ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಅಲ್ಲೇ ಲೈಟಿನ ಬೆಳಕು, ಅದೇ ಹಾಸಿಗೆ, ಅದೇ ಮಂಚ ಅಂತ. ಈ ತರ ಹೊರಗಡೆ ಬಂದ್ರೆ ಸುತ್ತಲಿನ ಹಕ್ಕಿಗಳು, ಈ ಗಿಡ ಮರ, ರಸ್ತೆ, ಪ್ರಾಣಿ ಪಕ್ಷಿಗಳೆಲ್ಲ ನೋಡಿದ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಸಿಗುತ್ತೆ. ನಡೀರಿ, ಇನ್ನೂ ಸ್ವಲ್ಪ ದೂರ ಹೋಗೋಣ. ಹೌದು ಕವಿತಾ, ನೀನು ಹೇಳ್ತಾ ಇರೋದು 100% ಸತ್ಯವಾದ ಮಾತು. ಮನೇಲಿ ಎಷ್ಟೇ ಏನೇ ಆರ್ಟಿಫಿಷಿಯಲ್ ವಸ್ತುಗಳಿದ್ರೂ ಈ ಥರ ನೇಚರಲ್ಲಿ ಸಿಗೋವಂಥ ಆನಂದ ಎಲ್ಲೂ ಸಿಗಲ್ಲ ಬಿಡು. ಮನೇಲಿ ಫ್ಯಾನು, ಫ್ರಿಡ್ಜು, AC ಏನೇ ಬೇಕಾದರೂ ಇರ್ಬೋದು, ಆದರೆ ಈ ಥರ ಗಾಳಿ ಯಾವತ್ತೂ ಮನೇಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಬಿಡು. ಸರಿ ಆಯ್ತು, ನಡೀರಿ ಇನ್ನೊಂದು ಸ್ವಲ್ಪ ದೂರ ಹೋಗೋಣ. ನನ್ನಿಂದ ನಿನಗೆ ತೊಂದರೆ ಅನ್ಸುತ್ತೆ ಅಲ್ವಾ? ಯಾಕ್ರಿ ತೊಂದರೆ ಅಂತ ತಿಳ್ಕೊಂತೀರಾ? ನಾನು ಯಾವತ್ತೂ ಆ ಥರ ಭಾವಿಸೇ ಇಲ್ಲ ಗೊತ್ತಾ. ನಿಮ್ ಕಷ್ಟನೇ ನಮ್ ಕಷ್ಟ. ನೀವು ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ತೀನಿ. ಅದೇ ನನಗೆ ಬೇಕಾಗಿರೋದು. ನೀವು ಆದಷ್ಟು ಬೇಗ ಹುಷಾರಾಗೋ ತರ ನಾನ್ ಮಾಡ್ತೀನಿ, ಏನು ಚಿಂತೆ ಮಾಡಕ್ ಹೋಗ್ಬೇಡಿ. ನೀವು ಮಂಚೆ ತರ ನಡ್ಕೊಂಡು ಓಡಾಡೋ ತರ ಆಗ್ತೀರಾ. ನಡೀರಿ ಹೋಗೋಣ. ಏನು ಬೇಗ ಆದ್ರೆ ಸಾಕು. ಬಾ ಕವಿತಾ, ಇಲ್ಲೇ ನಮ್ದು ಹೈಸ್ಕೂಲ್ ಐತಲ್ಲ, ಅಲ್ಲಿ ತುಂಬಾ ಗಿಡ ಮರಗಳಿದಾವೆ. ಅಲ್ಲೆಲ್ಲ ಒಂಥರ ತಣ್ಣ ಗಾಳಿ ಬರುತ್ತೆ. ಅಲ್ಲಿಗಾನ ಹೋಗ್ ಬರೋಣ. ಅಲ್ಲಿಗಾನ ಕರ್ಕೊಂಡು ಹೋಗ್ತೀಯ ನನ್ನ? ಅದಕ್ಕೆ ಯಾಕ್ರಿ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂತೀರಾ? ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತೀನಪ್ಪ. ಅದನ್ನೇನು ಇಷ್ಟೊಂದು ಕೇಳ್ಕೊಬೇಕಾ ನನ್ನ? ನಡೀರಿ ಹೋಗೋಣ. ನಿಮಗೆ ಸಂತೋಷ ಆಗುತ್ತೆ ಅನ್ನೋದಾದ್ರೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ ನಾನು. ಅದಕ್ಕೆ ಯಾಕೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತೀರಾ ಹೇಳ್ರಿ? ನಡೀರಿ ಹೋಗೋಣ. ನೀನು ಇನ್ನೊಂದು 2 ದಿವಸ ಈ ಬ್ಯಾಂಡೇಜ್ ಎಲ್ಲ ಬಿಚ್ಚಿಬಿಟ್ರೆ ಆಮೇಲೆ ಮಾಮೂಲಿ ಪ್ಯಾಂಟ್ ಹಾಕೊಂಡೆ ಓಡಾಡ್ಬೋದು. ಒಂದು ಸ್ವಲ್ಪ ಕುಂಟ್ಕೊಂಡಾದ್ರೂ ಓಡಾಡ್ಬೋದು. ಹೌದು, ನಾನು ನಿಮ್ಮ ಸ್ಕೂಲ್ ಹತ್ರ ನೋಡಿದ್ದೀನಿ. ತುಂಬಾ ಮರಗಳಿದಾವೆಲ್ಲ, ಚೆನ್ನಾಗೈತಿ. ಅಲ್ಲಿ ಫೀಲ್ಡ್ ಎಲ್ಲ ದೊಡ್ಡದಾಗಿ ಮಾಡಿದ್ದಾರೆ. ವಾವ್, ಈಗಂತೂ ತುಂಬಾ ಗಿಡಗಳು ಬೆಳೆದಿದ್ದಾವೆ ಕವಿತಾ. ಎಷ್ಟು ಚೆನ್ನಾಗಿದೆ. ನಾನು ಈ ಸ್ಕೂಲ್ ಕಡೆಗೆ ಬಂದೇ ಇರಲಿಲ್ಲ. ಅಲ್ಲೇ ತುಂಬಾ ದಿನನೇ ಆಯ್ತು, ಏನು ವರ್ಷನೇ ಆಯ್ತು ಅನ್ಸುತ್ತೆ. ಏನು ಕೆಲಸ ಇರ್ಲಿಲ್ವಲ್ಲ, ಅದಕ್ಕೆ ಬಂದಿರಲಿಲ್ಲ. ಹೌದು ರೀ, ತುಂಬಾ ಚೆನ್ನಾಗೈತೆ. ಇಲ್ಲೆಲ್ಲ ಸಿಮೆಂಟ್ ಎಲ್ಲ ಮಾಡ್ಸಿರೋದಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗೈತೆ ಅಲ್ವಾ? ಇಲ್ಲೆಲ್ಲ ಜಾಗಿಂಗ್ ಗಿಗಿಂಗ್ ಎಲ್ಲ ಬರ್ತಾರೆ ಅಲ್ವಾ ಕೆಲವರು? ಬರ್ತಿರ್ತಾರೆ. ಸ್ಕೂಲ್ ಫೀಲ್ಡ್ ಚೆನ್ನಾಗೈತಲ್ವಾ? ಬೆಳಗ್ಗೆ ಹೊತ್ನಾಗ ಜಾಗಿಂಗ್ ಮಾಡೋರು ಎಲ್ಲ ಬರ್ತಿರ್ತಾರೆ. ನಾನು ಅವಾಗ ಮುಂಚೆ ಬರ್ತಿದ್ದೆ, ಈಗೇನು ಬರಲ್ಲ. ಯಾಕ್ರಿ ಕೆಮ್ತಾ ಇದ್ದೀರಾ? ನೀರ್ ಬೇಕಾ? ನೀರ್ ಕುಡಿತೀರಾ? ಹೌದು ಕವಿತಾ, ಯಾಕೋ ಗಂಟ್ಲು ಒಣಗ್ದಂಗೆ ಆಗ್ತೈತೆ. ಸ್ವಲ್ಪ ಇಲ್ಲೆಲ್ಲಾದ್ರೂ ಯಾರ ಮನೇಲಾದ್ರೂ ನೀರು ಇಸ್ಕೊಂಬತ್ತೀಯ ಒಂದು ಲೋಟನ? ಆಗೋ ಅಲ್ಲಿ ಹೋಟ್ಲ್ ಇದೆಯಲ್ಲ, ಅಲ್ಲೇ ಇಸ್ಕೊಂಬ. ಇಲ್ಲಾಂದರೆ ಒಂದು ವಾಟರ್ ಕ್ಯಾನೇ ತಗೊಂಬ ಅಷ್ಟೇನೆ, 10 ರೂಪಾಯಿ ಕೊಟ್ಟು. ನೀರೇನಾದರೂ ಫಿಲ್ಟರ್ ನೀರು ಇಲ್ಲ ಅಂದರೆ. ನೀವು ಇಲ್ಲೇ ಇರ್ತೀರಾ? ನಾನು ಇಲ್ಲೇ ಇರ್ತೀನಿ. ನೆರಳೈತಲ್ವಾ, ಇಲ್ಲೇನೋ ಯಾವ ಗಾಡಿನೂ ಬರಲ್ಲ, ಏನೂ ಬರಲ್ಲ. ನಾನು ಇಲ್ಲೆಲ್ಲ ನೋಡ್ಕೊಂಡು ಕೂತಿರ್ತೀನಿ. ನೀನು ಹೋಗಿ ನೀರು ತಂಬ. ಸರಿ ಆಯ್ತು ರೀ, ನೀರು ತಗೊಂಬರ್ತೀನಿ ರೀ. ಆಹಾ, ಈ ವಾತಾವರಣದಲ್ಲಿ ಬಂದರೆ ಇಲ್ಲೇ ಇರಬೇಕು ಅನಿಸುತ್ತೆ. ಎಲ್ಗೂ ಹೋಗೋಕ್ಕೆ ಮನಸ್ಸು ಬರಲ್ಲ. ಆಹಾ, ಇಂಥ ಗಿಡ ಮರಗಳು ಹಚ್ಚ ಹಸಿರಿಂದ ಕೂಡಿರೋದ್ರಿಂದ ಮನಸ್ಸಿಗೇನೋ ಒಂಥರ ಸಮಾಧಾನ. ಯಾರಿದು? ಚಂದ್ರು ಇದ್ದಂಗಿದಾನಲ್ಲ. ಇದೇನಿದು ವೀಲ್ ಚೇರ್ ಮೇಲೆ ಕುತ್ಕೊಂಡಿದ್ದಾನೆ ಅಂದ್ರೆ? ಏನೇನು ನಡೆಯಕ್ಕಾಗಲ್ವಾ? ವೀಲ್ ಚೇರ್ ಅಲ್ಲಿ ಒಬ್ಬನೇ ಬಂದಿದ್ದಾನ? ದಿವ್ಯಾ, ನೀನೇನು ದಿವ್ಯಾ ಇಲ್ಲಿ? ಏನೂ ಇಲ್ಲ, ನಾನು ಸುಮ್ಮನೆ ಇಲ್ಲೇ ವಾಕಿಂಗ್ ಬರೋಣ ಅಂತ ಹೇಳಿ ಬಂದಿದ್ದೆ. ನೀನ್ ಯಾಕೆ ಒಬ್ಬನೇ ಬಂದಿದ್ಯಾ? ವೀಲ್ ಚೇರ್ ಮೇಲೆ ಕುತ್ಕೊಂಡಿದ್ಯಾ? ಯಾಕೆ ನಡೆಯಕ್ಕಾಗಲ್ವಾ? ಇಲ್ಲ ದಿವ್ಯಾ, ಅವತ್ತು ನನಗೆ ಆಕ್ಸಿಡೆಂಟ್ ಆದಾಗಿಂದನ ಆಪ್ರೇಷನ್ ಆಗೈತೆ. ಈಗಿನ್ನೂ ಬ್ಯಾಂಡೇಜ್ ಬಿಡ್ಸಿಲ್ಲ. ಅದಕ್ಕೆ ಕವಿತಾ ಬಂದಿದ್ದಾಳೆ. ನನಗೆ ಬಾಯಾರಿಕೆ ಆಗಿತ್ತು, ಅದಕ್ಕೆ ನೀರು ತರ್ತೀನಿ ಅಂತೇಳಿ ಹೋಗಿದ್ದಾಳೆ. ನೀನು ಚೆನ್ನಾಗಿದೀಯಾ? ನಾನು ಚೆನ್ನಾಗಿದ್ದೀನಿ, ಆದ್ರೆ ನಿನ್ ನೋಡಿದೆ ಅಯ್ಯೋ ಅನ್ಸುತ್ತೆ. ಪಾಪ, ನಿನಗೆ ಈ ತರ ಪರಿಸ್ಥಿತಿ ಬರಬಾರ್ದಾಗಿತ್ತು. ಅಲ್ಲ ದಿವ್ಯಾ, ನನಗೆ ಈ ಥರ ಆಗೋದಕ್ಕೆ ನೀನು ಒಂಥರ ಕಾರಣನೇ. ಆದರೆ ಒಂದು ಮಾತನ್ನು ನೀನು ಚೆನ್ನಾಗಿದೆಯಾ ಅಂತೇಳಿ ಕೇಳಲಿಲ್ವಲ್ಲ ಇಷ್ಟು ದಿನ ಆಯಿತು. ಅವತ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದವಳು ಮತ್ತೆ ನನ್ನ ಮಾತಾಡ್ಸೋಕ್ಕೂ ಬಂದಿಲ್ಲ. ಯಾಕೆ ದಿವ್ಯಾ, ನಾನು ಅಷ್ಟೊಂದು ಬೇಡವಾದ್ನಾ? ನನ್ನ ಜೊತೆಲಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿದ್ದೆ. ಈಗ ಯಾಕೆ ದಿವ್ಯಾ ನನ್ನೊಂದು ಮಾತನ್ನು ಮಾತಾಡ್ಸಲ್ಲ ನೀನು? ಅಯ್ಯೋ, ನೀನ್ ನೋಡ್ಕೊಂಬಕ್ಕೆ ನಿಮ್ಮ ಮನೆಯವರು, ನಿನ್ನ ಹೆಂಡತಿ ಎಲ್ಲ ಇದಾರಲ್ಲ. ನಾನೇನ್ ಮಾತಾಡ್ಸ್ಬೇಕು? ನಾನು ಮಾತಾಡ್ಸಿದ ತಕ್ಷಣ ನಿನ್ ಕಾಲು ಸರಿಯಾಗಿ ಬಿಡುತ್ತಾ? ಕುಂಟ ಆಗಿರೋದು ನೆಟ್ಟಗಾಗ್ಬಿಡುತ್ತಾ? ನಿನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರ್ತೀನಿ. ಇನ್ಮೇಲೆ ನೀನ್ ಯಾರೋ ನಾನು ಯಾರೋ. ಏನು ದಿವ್ಯಾ ಈ ಥರ ಮಾತಾಡ್ತಾ ಇದೆಯಾ? ನೀನೆಲ್ಲೋ ನಾನಲ್ಲೇ.
ನಿನ್ನ ಬಿಟ್ಟರೆ ನಾನು ಇರೋದಿಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಿದ್ದೆ. ಈಗ ನೋಡಿದ್ರೆ ಈ ಥರ ಮಾತಾಡ್ತಾ ಇದೆಯಾ? ಹಾಂ, ಯಾಕೆ ದಿವ್ಯಾ ನಾನು ಅಷ್ಟೊಂದು ಬೇಡವಾದ್ನ? ಅಯ್ಯೋ ಚಂದ್ರು, ಈಗ ಹಳೇದೆಲ್ಲ ಮರ್ತು ಬಿಡು. ನಾನು ನೀನು ಏನೋ ಲವ್ ಮಾಡಿದ್ದೇನೋ ನಿಜ, ಆದ್ರೆ ಈಗ ನನಗೆ ನಿನ್ ಮೇಲೆ ಯಾವ ಇಂಟ್ರೆಸ್ಟು ಇಲ್ಲ. ನಿನ್ಗೆ ಹೆಂಗು ಮದ್ವೆ ಆಗಿದೆ ಹೆಂಡತಿ ಜೊತೆ, ನೀನ್ ಚೆನ್ನಾಗಿರು ಅಷ್ಟೇನೆ. ನಾನು ಒಂದೊಳ್ಳೆ ಹುಡುಗನ್ ನೋಡಿ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ನಮ್ಮಮ್ಮನೂ ಒಂದೊಳ್ಳೆ ಹುಡುಗನೇ ನೋಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನೀನು ಚೆನ್ನಾಗಿರು, ನಾನು ಚೆನ್ನಾಗಿರ್ತೀನಿ. ಪಾಪ ನೀನ್ ಕಾಲ್ ಕುಂಟ ಆಗಿರೋದ್ ನೋಡೋ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಅಲ್ಲ ದಿವ್ಯಾ, ನಿನ್ನ ಬಿಟ್ಟರೆ ನಾನು ಬೇರೆ ಮದುವೆ ಆಗಲ್ಲ, ನಾನು ಸತ್ತೋಗ್ತೀನಿ ಹಂಗೆ ಹಿಂಗೆ ಅಂತೇಳಿ ಹೇಳ್ತಿದ್ದೆ. ಹಾಂ, ನೀನು ನಾನು ಮದುವೆ ಆಗಕ್ಕೆ ಹೋಗ್ಬೇಕಾದ್ರೆ ತಾನೇ ಈ ಥರ ಆಕ್ಸಿಡೆಂಟ್ ಆಗಿ ನನಗೆ ಈ ಥರ ಆಗಿದ್ದು. ಹೆಂಗೋ ಸದ್ಯ ಇನ್ನು ಮದ್ವೆ ಆಗಿರ್ಲಿಲ್ವಲ್ಲ, ನನ್ ಪುಣ್ಯ. ಏನಾದ್ರೂ ಮದ್ವೆ ಆಗಿ ಬರ್ಬೇಕಾದ್ರೆ ಏನಾದ್ರೂ ಆಗಿದ್ರೆ ಅಯ್ಯೋ ನನ್ ಪಾಡು ಏನಿಲ್ಲ, ನಾಯಿ ಪಾಡಾಗೋದು. ಸದ್ಯ ನಾನ್ ಬಚಾವಾದ್ನಲ್ಲ. ಇಷ್ಟು ಕೊಬ್ಬಿಂದ ಮಾತಾಡ್ತಾ ಇದ್ದಾಳೆ ದಿವ್ಯಾ. ಹೋಗಿ 4 ಬಾರ್ಸನ ಅನ್ಸುತ್ತೆ, ಆದ್ರೂ ಬೇಡ, ನೋಡೋಣ ನನ್ ಗಂಡ ಏನ್ ಹೇಳ್ತಾರೆ ಅಂತ. ಥೂ, ಅಲ್ಲ ನನ್ನ ಹತ್ರ ಚೆನ್ನಾಗಿ ಖರ್ಚು ಮಾಡಿ ಚೆನ್ನಾಗಿ ಓಡಾಡ್ಕೊಂಡು ನಿನ್ಗೇನು ಬೇಕಾದನ್ನ ಎಲ್ಲ ನಾನು ತಗೋಬೇಕಾದ್ರೆ ನಾನು ಚೆನ್ನಾಗಿದ್ದೆ ಅಲ್ವಾ? ಇವತ್ತು ನಾನು ಕಾಲು ಮುರ್ಕೊಂಡಿರೋದಕ್ಕೆ ಈ ಥರ ಮಾತಾಡ್ತಾ ಇದೆಯಲ್ಲ. ನಾನು ಹೋಗಿನ ನಿನ್ನ ಬಂಗಾರ ಅಂತ ಹೇಳಿ ಮದುವೆ ಆಗಕ್ಕೆ ಹೊರಟಿದ್ನಲ್ಲ ದಿವ್ಯಾ. ಥೂ, ನನಗೆ ನನ್ನ ಬಗ್ಗೆ ಈಗ ಅಸಹ್ಯ ಅನಿಸುತ್ತೆ. ನೀನು ಈ ಥರ ಮಾತಾಡ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನೋಡ್ಚಂದ್ರು, ಆಗಿದ್ದಾಗೋಯ್ತು, ಎಲ್ಲ ಮರ್ತು ನಿನ್ ಪಾಡಿಗೆ ನೀನಿರು ಅಷ್ಟೇನೆ. ಈಗೆಲ್ಲ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಲ್ಲ ಗೊತ್ತಿದ್ದು ಯಾರಾದ್ರೂ ಆಳ್ಬಾವಿಗೆ ಬೀಳಕ್ಕಾಗತ್ತಾ ಹೇಳು? ನೀನು ಕುಂಟ ಅನ್ನೋದು ಗೊತ್ತಿದ್ರು ನಾನು ನಿನ್ ಲವ್ ಮಾಡಕ್ಕಾಗತ್ತಾ? ನಿನ್ ಜೊತೆ ಬರಕ್ಕಾಗತ್ತಾ? ನಿನ್ ಮದ್ವೆ ಆಗಕ್ಕಾಗತ್ತಾ ಹೇಳು? ನನ್ಗೇನು ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಅದು ಅಲ್ಲದೆ ನೀನ್ ಬೇರೆ ಆಲೇನೆ ಸೆಕೆಂಡ್ ಹ್ಯಾಂಡ್. ನಿನ್ ಹೆಂಡತಿ ಬೇರೆ ಜೊತೆಗೆ ಇದ್ದಾಳೆ. ಅಂತದ್ರಲ್ಲಿ ನಾನ್ ನಿನ್ನ ಮಾತಾಡ್ಸೋದು ಅಷ್ಟು ಚೆನ್ನಾಗಿರಲ್ಲ. ಬರ್ತೀನಿ ನಾನು, ಬೇಗ ಹುಷಾರಾಗ್ಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊಂತೀನಿ ಚಂದ್ರು. ಛೇ, ನೀನು ಈ ಥರ ಮಾತಾಡ್ತೀಯ ಅಂತ ನನಗಂತೂ ಗೊತ್ತಿರಲಿಲ್ಲ ದಿವ್ಯಾ. ನೀನು ಅವಕಾಶವಾದಿ. ದುಡ್ಡು ಒಡವೆ ನೋಡಿ ನನ್ನ ಲವ್ ಮಾಡ್ತಿದ್ದೆ ಅನ್ಸುತ್ತೆ ನಿನಗೆ. ಈಗ ಗೊತ್ತಾಗ್ತಿದೆ ನೀನು ನನ್ನಿಂದ ಯಾಕೆ ಬರ್ತಿದ್ದೆ ಅಂತನ. ಕೇಳಿದ್ದೆಲ್ಲ ಕೊಡಿಸ್ತಿದ್ನಲ್ಲ, ಅದಕ್ಕೋಸ್ಕರ ನೀನು ನನ್ನ ಜೊತೆಗೆ ಇದ್ದೆ ಮದುವೆ ಆದ್ರೂ. ಆದರೆ ನೀನು ಈ ಥರ ಮಾತಾಡ್ತೀಯ, ಈ ಥರ ಮಾಡ್ತೀಯ ಅಂತ ನಾನು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ನಿನಗೋಸ್ಕರ ನಾನು ನನ್ನ ಹೆಂಡ್ತಿನೇ ಬಿಟ್ಟು ಬರ್ತಿದ್ದೆ. ಅವಳ ಹತ್ರ ಪಾಪ ಒಂದು ದಿವಸನೂ ನಿನ್ನ ಹತ್ರ ನಿನ್ನ ಜೊತೆಗೆ ಇದ್ದಂಗೆ ಇರಲಿಲ್ಲ. ಎಲ್ಲಿ ಕೇಳಿದ್ರು ಕರ್ಕೊಂಡು ಹೋಗ್ತಿರ್ಲಿಲ್ಲ ನಾನು. ಅವಳ ತವ್ರ ಮನೆಗೂ ನಾನು ಹೋಗೇ ಇರಲಿಲ್ಲ ಮದುವೆ ಆದಾಗಿಂದ ಇಲ್ಲಿವರೆಗೂ. ಈಗ ಗೊತ್ತಾಗ್ತಿದೆ ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಅಂತನ. ನಿನ್ನಂತಳಗೋಸ್ಕರನ ಅಂತ ಒಳ್ಳೆ ಹೆಂಡ್ತಿಗೆ ಮೋಸ ಮಾಡಿಬಿಟ್ನಲ್ಲ ಅಂತನ ನನಗೆಷ್ಟು ಪಶ್ಚಾತ್ತಾಪ ಆಗ್ತಿದೆ ಗೊತ್ತಾ? ಛೇ, ಇನ್ನೊಂದ್ಸಲ ನನಗೆ ಮಕ್ಕ ತೋರಿಸ್ಬೇಡ, ನೀನು ಹೋಗ್ತಾ ಇರು ಇಲ್ಲಿಂದನ. ಹೌದು, ಹಾಗೆ ಅನ್ಕೋ. ನಾನು ನೀನ್ ಶ್ರೀಮಂತರ ಮನೆ ಹುಡುಗ ಅಂತಾನೆ ಮದ್ವೆ ಆದ್ರೂ ನಿನ್ ಜೊತೆ ಓಡಾಡ್ತಾ ಇದ್ದಿದ್ದು. ಈಗ ನೀನ್ ಕುಂಟ ಅಂತ ಗೊತ್ತಾದ್ಮೇಲೂ ನನಗೆ ನಿನ್ ಜೊತೆ ಬರೋದಕ್ಕೆ, ನಿನ್ ಜೊತೆ ಸುತ್ತಾಡಕ್ಕೆ ನನ್ಗೇನು ಒಂದಿಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಗುಡ್ ಬೈ. ನಿನ್ನೂ ನಾನು ನೋಡಕ್ಕೆ ಇಷ್ಟಪಡಲ್ಲ. ಹೋಗಿ ನಾನು ನಿನಗೋಸ್ಕರನ ಅಂತ ಹೆಂಡ್ತಿ ಮನಸ್ಸು ನೋಯಿಸಿ ನಿನ್ನ ಮದುವೆ ಆಗಕ್ಕೆ ಹೊರಟಿದ್ನಲ್ಲಿ. ಛೇ, ಆ ದೇವರೇ ನನ್ನ ಕಾಪಾಡ್ಬಿಟ್ಟ ಅನ್ಸುತ್ತೆ. ನಿನ್ನಿಂದ ಆಕ್ಸಿಡೆಂಟ್ ಮಾಡಿದ್ದು ಒಂಥರ ಒಳ್ಳೇದೇ ಆಯ್ತು. ನಿನ್ನ ಬುದ್ಧಿ ಏನು ಅಂತ ಈಗ ನನಗೆ ಗೊತ್ತಾಯ್ತು. ನನಗೂ ಅಷ್ಟೇನೆ, ಮದ್ವೆ ಆಗದಕ್ಕೂ ಮುಂಚೆಲೇನೆ ಆಕ್ಸಿಡೆಂಟ್ ಆಗಿದ್ದೆ ಒಂಥರ ಒಳ್ಳೇದಾಯ್ತು. ಇಲ್ದಿದ್ರೆ ಕುಂಟುನ್ನ ನಾನು ಕಟ್ಕೊಂಡು ಅನುಭವಿಸ್ಬೇಕಾಗಿತ್ತು. ಛೇ, ನನ್ನ ಕವಿತನ ಇಷ್ಟು ದಿನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಇವಳಿಗೋಸ್ಕರ ಅವಳು ಮನಸ್ಸು ನೋಯಿಸ್ಬಿಟ್ಟೆ. ಆದರೆ ಅವಳು ನನ್ನ ಬಿಟ್ಟು ಹೋಗಲಿಲ್ಲ. ನನ್ನ ಕಷ್ಟದಲ್ಲೂ ಅವಳೇ ನನ್ನ ಜೊತೆಲಿದ್ದು ನನ್ನ ಮುಂಚೆ ಥರ ಮಾಡಬೇಕು ಅಂತ ಎಷ್ಟು ಕಷ್ಟಪಡ್ತಿದ್ದಾಳೆ. ಛೇ, ಎಂಥ ದೊಡ್ಡ ತಪ್ಪು ಮಾಡ್ತಾ ಇದ್ದೆ ನಾನು ಇಷ್ಟು ದಿನ ಅಂತನ ನನಗೀಗ ಗೊತ್ತಾಗ್ತಿದೆ. ಯಾಕ್ರಿ ಸಪ್ಪಗಿದ್ದೀರಾ? ತಗೊಳ್ಳಿ, ನೀರು ಕುಡೀರಿ. ಕವಿತಾ, ನನಗೆ ಕ್ಷಮಿಸ್ಬಿಡು ಕವಿತಾ. ನನ್ನಿಂದ ತುಂಬ ದೊಡ್ಡ ತಪ್ಪಾಯಿತು. ನಿನಗೆ ತುಂಬ ಮೋಸ ಮಾಡಿಬಿಟ್ಟೆ ಮದುವೆ ಆದಾಗಿಂದನ ಇಲ್ಲಿವರೆಗೂ. ಇನ್ಮೇಲೆ ಆ ಥರ ಮಾಡಲ್ಲ, ನನಗೆ ಕ್ಷಮಿಸ್ಬಿಡು ಕವಿತಾ. ಮೊದಲು ನೀರು ಕುಡೀರಿ, ಆಮೇಲೆ ಮಾತಾಡಿವ್ರಂತೆ. ತಗೊಳ್ಳಿ. ಕೊಡಿ, ಲೋಟ ಕೊಡಿ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ, ಸುಮ್ಮನೆ ಇರಿ. ಇಲ್ಲ ಕವಿತಾ, ಈಗ ತಾನೇ ದಿವ್ಯ ಬಂದಿದ್ಲು ಇಲ್ಲಿಗೆ. ಅವಳು ಎಷ್ಟು ಇದ್ರಾಗ ಮಾತಾಡಿದ್ಲು ಗೊತ್ತಾ? ಕುಂಟ ಅದು ಇದು ಅಂತೇಳಿ ಅವಮಾನ ಮಾಡಿಬಿಟ್ಲು. ಅವಳಿಗೋಸ್ಕರ ನಾನು ನಿನಗೆ ಮೋಸ ಮಾಡಿಬಿಟ್ಟೆ. ನನಗೆ ಕ್ಷಮಿಸ್ತೀಯ ಕವಿತಾ? ಈಗ ಯಾಕೆ ಕ್ಷಮೆ ಹೇಳ್ರಿ? ನಿಮ್ಗೆ ನಿಮ್ ತಪ್ಪು ಅರ್ಥ ಆಗಿತ್ತಲ್ಲ ಈಗ್ಲಾದ್ರೂ, ಅಷ್ಟೇ ಸಂತೋಷ ನನಗೆ. ನಿಮ್ಮ ಮೇಲೆ ಬೇಜಾರೇನು ಇಲ್ಲ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ಈಗ್ಲಾದ್ರೂ ಅವಳ ಬುದ್ಧಿ ಏನು ಅಂತ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು ಬಿಡಿ. ನೀವು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಕವಿತಾ, ನನಗೆ ಕ್ಷಮಿಸಿದ್ಯಾ ತಾನೇ ನೀನು? ನಿನಗೆ ತುಂಬ ನೋವು ಕೊಟ್ಬಿಟ್ಟು ನಾನು. ಪರವಾಗಿಲ್ಲ ಬಿಡ್ರಿ. ಈಗ ಆಗಿದ್ದಾಗೋಯ್ತು, ಎಲ್ಲ ಮರ್ತು ಚೆನ್ನಾಗಿರೋಣ. ನೀವು ಆದಷ್ಟು ಬೇಗ ಹುಷಾರಾಗ್ತೀರಾ. ನಡೀರಿ, ಮನೆ ಹತ್ರ ಹೋಗೋಣ. ಆ ಲೋಟ ಹಂಗೇನೆ ಕೊಟ್ಬಿಟ್ಟು ಹೋಗೋಣ. ಕೊಡು, ನಾನು ಇಟ್ಕೊಂತೀನಿ, ನೀನು ತಳ್ಕೊಂಬ.
ಸರಿ ಆಯ್ತು ರೀ, ತಗೊಳ್ಳಿ. ನಿಮ್ಗೆ ಈಗ್ಲಾದ್ರೂ ನನ್ನ ಪ್ರೀತಿ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು. ನನಗೆ ತುಂಬಾ ಸಂತೋಷ ಆಯ್ತು ಇವತ್ತು. ಕವಿತಾ, ನನ್ನ ಮೇಲೆ ಬೇಜಾರಿಲ್ವಾ, ಸಿಟ್ಟಿಲ್ವಾ? ಹಾ, ಯಾಕ್ರಿ ಸಿಟ್ಟು? ಗಂಡ ಹೆಂಡತಿ ಅಂದ್ಮೇಲೆ ಕಷ್ಟ ಸುಖ ಎರಡು ಹಂಚ್ಕೊಂಡ್ರೇನೆ ಜೀವನ. ಏನೋ ಒಂದ್ ಜಗಳ ಬರುತ್ತೆ, ಒಂದು ಮನಸ್ತಾಪ ಇರುತ್ತೆ. ಹಂಗಂತ ಹೇಳಿ ಬೇಜಾರ್ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ದೂರ ಇದ್ರೆ ಆಗುತ್ತಾ? ಎಲ್ಲ ಮರ್ತು ಚೆನ್ನಾಗಿರೋದೆ ಬೇಕಾಗಿರೋದು ಇನ್ಮೇಲೆ. ಸರಿ ಆಯ್ತು, ನಡೀರಿ ಮನೆ ಹತ್ರ ಹೋಗೋಣ. ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ, ನೋಡ್ದೆ. ಆ ದಿವ್ಯನ್ಗೆ ಸರಿಯಾಗಿ ಹೇಳಿದ್ರಿ ಬಿಡಿ. ಹೌದಾ? ಕೇಳಿಸ್ಕೊಂಡ ಎಲ್ಲನಾ? ಹೌದು ರೀ, ನೀವು ಮಾತಾಡಿದ್ ಕೇಳಿ ನನ್ಗಂತೂ ತುಂಬಾ ಸಂತೋಷ ಆಯ್ತು. ನನ್ ಮೇಲೆ ನಿಮ್ಗೆ ಈಗ್ಲಾದ್ರೂ ಪ್ರೀತಿ ಬಂತಲ್ಲ, ಅಷ್ಟೇ ಸಾಕು. ತುಂಬಾ ಸಂತೋಷ ಆಗ್ತಿದೆ ನನಗೆ. ಆದ್ರೆ ನನಗೆ ತುಂಬಾ ದುಃಖ ಆಗ್ತಿದೆ ಕವಿತಾ, ನಿನ್ನಂತೊಳಗೆ ಈ ತರ ಅನ್ಯಾಯ ಮಾಡ್ಬಿಟ್ನಲ್ಲ ಅಂತನ. ನನಗೆ ಕ್ಷಮಿಸ್ತೀಯ ತಾನೇ? ಕ್ಷಮೆ ಗಿಮೆ ಎಲ್ಲ ಯಾಕ್ರಿ? ನಡೀರಿ ಹೋಗೋಣ, ಸುಮ್ನೆ ಬೇಜಾರ್ ಮಾಡ್ಕೋಬೇಡಿ. ಎಲ್ಲ ಒಳ್ಳೇದೇ ಆಯ್ತು ಅಂತ ಅನ್ಕೊಂಡ್ರೆ ಸಾಕು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅದೇನೋ ಹೇಳ್ತಾರಲ್ಲ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಅಂತನ. ಹಂಗೆ ಈಗ ನಮ್ಗೆ ಆ ಗೋವಿಂದನ ದಯೆ ನಮ್ಮಿಬ್ರಿಗೂ ಇದೆ. ಅದಕ್ಕೆ ನಿಮ್ಗೆ ನಿಮ್ ತಪ್ಪು ಅರ್ಥ ಆಗಿದೆ. ನಡೀರಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.